ಬುದ್ಧಿ ಒಂದಿದ್ರೆ ಆತ ಎಂತಹ ದೊಡ್ಡ ಶತ್ರುವನ್ನು ಕೂಡ ನಾಶ ಮಾಡಬಲ್ಲ ಅಂತ ಹೇಳುವುದಕ್ಕೂ ಕೂಡ ಚಾಣಕ್ಯರೇ ಸಾಕ್ಷಿ. ಜಗತ್ತಿಗೆಲ್ಲ ಉಪದೇಶ ಮಾಡ್ತೀವಿ, ಆದ್ರೆ ನಾವು ಅದರ ರೀತಿ ಬದುಕ್ತಾ ಇರಲ್ಲ. ಅವರು ಹೇಗೆ ಬದುಕಿದರೋ ಹಾಗೆ ಬರೆದರು ಮತ್ತು ಹೇಗೆ ಬರೆದರೋ ಹಾಗೆ ಬದುಕಿದರು ಅಂತ. ಆದ್ರೆ ಅದು ಕೇವಲ ದುಡ್ಡಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ರಾಜತಾಂತ್ರಿಕ ಸಂಗತಿಗಳು ಹೇಗಿರಬೇಕು, ರಾಜನಾದವನು ಎಷ್ಟು ಹೊತ್ತಿಗೆ ಏಳಬೇಕು, ಎಷ್ಟು ಹೊತ್ತಿಗೆ ಮಲಗಬೇಕು, ಅವನು ಮಲಗಿದಾಗ ಯಾವ ರೀತಿಯಲ್ಲಿ ಮಲಗಬೇಕು, ಏಳುವಾಗ ಹೇಗೆ ಎದ್ದು ಕೆಲಸಗಳನ್ನು ಮಾಡಬೇಕು, ಯಾವ್ಯಾವ ತಾಸಿನಲ್ಲಿ ಎಂತೆಂಥ ಕೆಲಸಗಳನ್ನು ಮಾಡಬೇಕು, ಊಟ ಮಾಡಬೇಕಾದ್ರೆ ಹೇಗೆ ಮಾಡಬೇಕು. ಒಂದು ರಾಜ್ಯಕ್ಕೆ ಸೇನೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಕುದುರೆಗಳಿರಬೇಕು, ಎಷ್ಟು ಆನೆಗಳಿರಬೇಕು, ಎಷ್ಟು ಕಾಲಾಳುಗಳಿರಬೇಕು, ಸೈನ್ಯಕ್ಕೆ ಸೇರುವಂತಹ ಸೈನಿಕರು ಯುದ್ಧ ಇಲ್ಲದೆ ಇರುವಂತ ಸಮಯದಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು, ರಾಜ ತನ್ನ ಖಜಾನೆಯನ್ನ ಹೇಗೆ ಅವನು ರಕ್ಷಣೆ ಮಾಡ್ತಾ ಇರಬೇಕು, ಧರ್ಮ ಮಾರ್ಗದಲ್ಲಿ ಇದೆಲ್ಲವನ್ನು ಮಾಡುವುದು ಹೇಗೆ ಅನ್ನೋದನ್ನ ಚಾಣಕ್ಯರು ನಮಗೆ ತೋರಿಸ್ಕೊಡ್ತಾರೆ. ಅರ್ಥಶಾಸ್ತ್ರವನ್ನು ಇಟ್ಟುಕೊಂಡು ಇವತ್ತಿನ ಕಾಲವನ್ನು ನೋಡಿದ್ರೆ ನಾವು ಏನು ಮುಂದಕ್ಕೆ ಹೋಗ್ತಾ ಇದ್ದೀವೋ ಹಿಂದಕ್ಕೆ ಹೋಗ್ತಾ ಇದ್ದೀವೋ ಅಂತ ಅನುಮಾನ ಬರುತ್ತೆ. ಅನೇಕ ಪಂಡಿತರು ಚಾಣಕ್ಯನನ್ನ ಮುಟ್ಟಿದ್ದಾರೆ, ಆದ್ರೆ ಇನ್ನೂ ಮುಟ್ಟೋದಕ್ಕೆ ಇದೆ. ಯಾಕಂದ್ರೆ ಆತ ಒಂದು ಆನೆಯ ಹಾಗೆ. ಅಂದ್ರೆ ಆ ಕಾಲದ 2-3 ಸಾವಿರ ವರ್ಷಗಳ ಹಿಂದಿನ ಒಬ್ಬ ವ್ಯಕ್ತಿ ಇವತ್ತಿಗೂ ಕೂಡ ಆತನ ಚಿಂತನೆಗಳು ನಮಗೆ ಇನ್ನೂ ಪ್ರಸ್ತುತ ಇದೆ ಅಂತ ಹೇಳಿದ್ರೆ ಆತ ಎಷ್ಟು ದೊಡ್ಡ ವ್ಯಕ್ತಿಯಾಗಿರ್ಬೋದು ಅಂತ ಆಶ್ಚರ್ಯ ಆಗುತ್ತೆ. ಶಾರದಾ, ಬ್ರಾಹ್ಮಿ, ಖರೋಷ್ಠಿ ಈ ರೀತಿಯ ಅನೇಕ ಲಿಪಿಗಳು ನಮ್ಮ ದೇಶದಲ್ಲಿ ಹುಟ್ಟಿತು ಮತ್ತು ಇವುಗಳಿಗೆ ಬಹಳ ಪ್ರಾಚೀನ ಒಂದು ಹಿನ್ನೆಲೆ ಇದೆ. ನಾವು ಬ್ರಾಹ್ಮಿ ಅಂತ ಹೇಳುವಂಥದ್ದು ಆದಿನಾಥ ತೀರ್ಥಂಕರರ ಮಗಳ ಹೆಸರು. ಜಗತ್ತಿನ ಮೊತ್ತ ಮೊದಲ ತೀರ್ಥಂಕರರ ಮಗಳ ಹೆಸರು ಬ್ರಾಹ್ಮಿ ಅಂತ. ಅವಳೇ ಅಕ್ಷರಗಳನ್ನ ಬರೆಯೋದನ್ನ ಕಲಿಸಿದ್ದು ಅಂತ ಕೂಡ ಒಂದು ಪ್ರತೀತಿ ಇದೆ. ಅಲ್ಲಿಯವರೆಗೆ ಅಕ್ಷರಗಳು ಇರಲಿಲ್ಲ, ಅಂದ್ರೆ ಲಿಪಿ ಇರಲಿಲ್ಲ, ಕೇವಲ ಮಾತಿನಲ್ಲಿ ಮಾತ್ರ ಸಂವಹನ ಆಗ್ತಾ ಇತ್ತು. ಆಕೆ ಅದನ್ನ ಬರೆಯುವುದನ್ನ ಆದಿನಾಥರ ಮೂಲಕ ಅದನ್ನ ಬರೆಯುವುದನ್ನ ಇಡೀ ಒಂದು ಮನುಕುಲಕ್ಕೆ ಕಲಿಸಿದಳು ಅಂತ ಹೇಳಿ ಕೂಡ ಒಂದು ಕಥೆ ಇದೆ. ಹಾಗೆ ಈ ಒಂದು ಲಿಪಿಗಳ ಅಧ್ಯಯನವನ್ನ ಪುನರ್ನವ ಮಾಡಿರುವಂತಹ ಸದ್ಯೋಜಾತ ಭಟ್ಟರಿಗೆ ನಾವು ಎಲ್ಲರೂ ಆಭಾರಿಗಳಾಗಿರಬೇಕು. ಯಾಕಂದ್ರೆ ಇವತ್ತು ಈಗಾಗಲೇ ಶ್ರೀಧರ್ ಹೇಳಿದ ಹಾಗೆ ಯೂಟ್ಯೂಬ್ಗಳ ಕಾಲ, ಎಲ್ಲವೂ ಕೂಡ ಯೂಟ್ಯೂಬಲ್ಲಿ ರೀಲ್ಸ್ಗಳಲ್ಲಿ ಇವತ್ತು ಸಿಗ್ತಾ ಇದೆ ನಮಗೆ. ಆದರೆ ಅದಕ್ಕಿಂತ ಹೊರತಾಗಿ ಗುರುಮುಖೇನ ಬರುವ ಜ್ಞಾನವೇ ನಿಜವಾದ ಜ್ಞಾನ ಅಂತ ಹೇಳುವಂಥದ್ದು ಅದು ಗುರುವಿನ ಮೂಲಕ ಕಲಿತವರಿಗೆ ಅದರ ಅನುಭವ ಆಗುತ್ತೆ. ಯಾಕಂದ್ರೆ ಇವತ್ತು ರೀಲ್ಸ್ ಮಾಡುವವರು ಕೂಡ ಏನು ಹೇಳ್ತಾರೆ ಅಂದರೆ, ನನಗೆ ಈ ವಿಷಯ ಗೊತ್ತಿಲ್ಲ ಆದರೆ ಹೇಳ್ತೇನೆ ಅಂತ ಹೇಳ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಯಾವುದೊಂದು ಶಾಸನದ ಪಕ್ಕ ನಿಂತಿರ್ತಾರೆ, ರೀಲ್ಸ್ ಮಾಡ್ತಿರ್ತಾರೆ, ಈ ಶಾಸನ ಏನಂತ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಇದು ಶಾಸನ ಅನ್ನೋದು ಗೊತ್ತಿರಲ್ಲ, ಇಲ್ಲೇನೋ ಕಲ್ಲಿದೆ, ಏನೋ ಬರ್ದಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇದು ಯಾವುದೋ ದೇವಸ್ಥಾನ, ಈ ದೇವಸ್ಥಾನ ಏನೋ ಅಂತ ಗೊತ್ತಿಲ್ಲ ಆದರೆ ರೀಲ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಂಥ ಕಾಲದಲ್ಲಿ ನಾವಿದ್ದೇವೆ. ಹಾಗಾಗಿ ಆ ಒಂದು ಪ್ರಪಂಚಕ್ಕಿಂತ ಭಿನ್ನವಾದ ಗುರುಮುಖೇನ ಕಲಿಯುವಂಥ ಜ್ಞಾನವನ್ನು ಸದ್ಯೋಜಾತರು ಇವತ್ತಿನ ತಲೆಮಾರಿಗೆ, ಇವತ್ತಿನ ಪೀಳಿಗೆಗೆ ಕೊಡ್ತಾ ಇದ್ದಾರೆ ಅನ್ನೋದೇ ಬಹಳ ಮುಖ್ಯವಾದ ವಿಚಾರ. ಮತ್ತು ಇದು ಬಹಳ ಸರಿಯಾದ ರೀತಿಯಲ್ಲಿ ಬರ್ತಾ ಇದೆ ಅಂತ ನಿನ್ನೆ ಕಲಿತು ಇವತ್ತು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದಲ್ಲ. ಅವರು ಅನೇಕ ವರ್ಷಗಳ ಅಧ್ಯಯನವನ್ನು ಮಾಡಿ ಆ ಅಧ್ಯಯನದ ಒಂದು ಏನು ಜ್ಞಾನ ಇದೆ ಅದನ್ನು ತನ್ನ ಮುಂದಿನ ಪೀಳಿಗೆಗೆ, ತನ್ನ ವಿದ್ಯಾರ್ಥಿಗಳಿಗೆ ಅವರು ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಮತ್ತು ಅವರ ಅನೇಕ ಕೃತಿಗಳನ್ನು ನಾವು ಈಗಾಗಲೇ ಓದಿದ್ದೇವೆ. ಯಾಚಕ್ನವಿ ಇಲ್ಲೇ ಇದೆ, ಹಾಗೆ ಅಸತ್ಯ ಅನ್ನೋದು ಇದೆ. ಅನೇಕ ಕೃತಿಗಳು ಅವರು ಬರೆದಿದ್ದಾರೆ. ಪುರಾಣದ ಮತ್ತು ಐತಿಹಾಸಿಕ ವ್ಯಕ್ತಿಗಳ ಬಗ್ಗೆ, ವೇದಗಳಲ್ಲಿ ನಡೆದಿರುವಂತಹ, ವೇದ ಕಾಲದಲ್ಲಿ ನಡೆದಿರುವಂತಹ ಅನೇಕ ಘಟನೆಗಳ ಬಗ್ಗೆ, ಅದು 10 ರಾಜರ ಯುದ್ಧಗಳಿರ್ಬೋದು, ಈ ರೀತಿ ಅನೇಕ ವಿಷಯಗಳ ಬಗ್ಗೆ ಅವರು ಅತ್ಯಂತ ಅಧಿಕೃತವಾದ, ಇದು ಹೀಗೆ ಇತ್ತು, ಇದು ಶಾಸ್ತ್ರದ ಹಿನ್ನೆಲೆ ಹೀಗೆ ಹೇಳ್ತಾ ಇದೆ ಅನ್ನುವ ಆಧಾರಗಳನ್ನಿಟ್ಟುಕೊಂಡು ಅವರು ಹೇಳ್ತಾ ಇರೋದ್ರಿಂದ ಆ ವಿಷಯಗಳನ್ನು ನಾವು ಕಣ್ಣು ಮುಚ್ಚಿ ನಂಬಬಹುದು. ಅಂತಹ ಒಂದು ಅಧಿಕೃತತೆ ಸದ್ಯೋಜಾತ ಭಟ್ಟರಿಗೆ ಇದೆ. ಅವರು ಈಗ ನಮ್ಮ ಮುಂದೆ ಚಾಣಕ್ಯನನ್ನು ಇಟ್ಟಿದ್ದಾರೆ. ಚಾಣಕ್ಯ ನಮಗೆ ಹೊಸಬನಲ್ಲ, ಅವನು ಅನೇಕ ಕೃತಿಗಳ ಮೂಲಕ, ಅನೇಕ ಲೇಖಕರ ಮೂಲಕ ಕನ್ನಡಕ್ಕೂ ಕೂಡ ಬಂದಿದ್ದಾನೆ. ರುದ್ರಮೂರ್ತಿ ಶಾಸ್ತ್ರಿಗಳು ಬರೆದಿದ್ದಾರೆ, ಆಮೇಲೆ ನಾರಾಯಣಾಚಾರ್ಯರು ಬರೆದಿರುವಂಥದ್ದು ಜಗತ್ ಪ್ರಸಿದ್ಧ ಇದೆ ಚಾಣಕ್ಯ. ಅನೇಕ ಪಂಡಿತರು ಚಾಣಕ್ಯನನ್ನು ಮುಟ್ಟಿದ್ದಾರೆ, ಆದರೆ ಇನ್ನೂ ಮುಟ್ಟೋದಕ್ಕೆ ಇದೆ. ಯಾಕಂದರೆ ಆತ ಒಂದು ಆನೆಯ ಹಾಗೆ. ಎಷ್ಟು ಜನ ಮುಟ್ಟಿದ್ರು ಕೂಡ ಇದು ಬಾಲ ಏನು, ಇದು ಹಗ್ಗ, ಇದು ಕಂಬ, ಇದು ಕೊಳವೆ ಅಂತ ಹೇಳಿದ್ರು ಕೂಡ ಇನ್ನೂ ಆನೆಯ ಸಂಪೂರ್ಣ ಪರಿಚಯ ಆಗಬೇಕಾದ್ರೆ ಇನ್ನೂ ಒಂದಷ್ಟು ಜನ ಅದನ್ನು ಬಂದು ಮುಟ್ಟಬೇಕು. ಅಂತಹ ಚಾಣಕ್ಯ ಇವತ್ತು ಸದ್ಯೋಜಾತ ಭಟ್ಟರ ಮೂಲಕ ನಮ್ಮ ಕೈಗಳಿಗೆ ಬಂದಿದ್ದಾನೆ. ಚಾಣಕ್ಯರ ಒಂದು ಅರ್ಥಶಾಸ್ತ್ರ, ಚಾಣಕ್ಯನ ಅಂತ ಹೇಳೋದು ಬಹಳ ಪ್ರೀತಿಯಿಂದ ಹೇಳೋದು, ಅಷ್ಟೇ ಗೌರವದಿಂದಲೇ ಹೇಳೋದು. ನಾವು ಹೇಗೆ ಕುಮಾರವ್ಯಾಸನ ಅಂತ ಹೇಳ್ತೀವಿ, ಪಂಪನ ಅಂತ ಹೇಳ್ತೀವಿ, ಹಾಗೆ ಚಾಣಕ್ಯನ ಅಂತ ಹೇಳೋ ಏಕವಚನದಲ್ಲಿ ಹೇಳಿದರೂ ಕೂಡ ಅದು ಬಹಳ ಪ್ರೀತಿಯಿಂದ, ಗೌರವದಿಂದ ಹೇಳುವಂಥ ಮಾತು. ನಮ್ಮಿಂದ
ಬಹಳ ದೂರದಲ್ಲಿರುವಂತಹ, ಅಂದರೆ ಎತ್ತರದ ವಿಷಯದಲ್ಲೂ ಮತ್ತು ಕಾಲದ ವಿಷಯದಲ್ಲೂ ಕೂಡ ನಮ್ಮಿಂದ ಬಹಳ ದೂರದಲ್ಲಿರುವಂತಹ ಚಾಣಕ್ಯ ನಮಗೆ ಬಹಳ ಹತ್ತಿರದವನು ಕೂಡ. ಯಾಕಂದರೆ ಪ್ರತಿ ಕ್ಷಣ ನಾವು ಇವತ್ತಿನ ಜಗತ್ತಿನ ಯಾವುದೇ ಒಂದು ರಾಜಕೀಯ ಸಂಗತಿಗಳನ್ನು ನೋಡಿದರೂ ಕೂಡ ಚಾಣಕ್ಯ ಇದಕ್ಕಿಂತ ಚೆನ್ನಾಗಿ ಮಾಡ್ತಾ ಇದ್ನೋ ಏನೋ ಅಂತ ಅನಿಸ್ಬಿಡುತ್ತೆ. ಅಂದರೆ ಆ ಕಾಲದ 2-3 ಸಾವಿರ ವರ್ಷಗಳ ಹಿಂದಿನ ಒಬ್ಬ ವ್ಯಕ್ತಿ ಇವತ್ತಿಗೂ ನಮಗೆ ಪ್ರಸ್ತುತನಾಗ್ತಾನೆ. ಇವತ್ತಿಗೂ ಕೂಡ ಆತನ ಚಿಂತನೆಗಳು ನಮಗೆ ಇನ್ನೂ ಪ್ರಸ್ತುತ ಇದೆ ಅಂತ ಹೇಳಿದರೆ ಆತ ಎಷ್ಟು ದೊಡ್ಡ ವ್ಯಕ್ತಿಯಾಗಿರ್ಬೋದು ಅಂತ ಆಶ್ಚರ್ಯ ಆಗುತ್ತೆ. ಆತನ ಒಂದು ಔನ್ನತ್ಯವನ್ನು ನಾವು ನೋಡಬೇಕಾದ್ರೆ ಅರ್ಥಶಾಸ್ತ್ರವನ್ನಂತೂ ಖಂಡಿತವಾಗಿ ಓದಲೇಬೇಕು. ಅದರಲ್ಲಿ ಬರದೇ ಇರುವಂತಹ ವಿಷಯಗಳೇ ಇಲ್ಲ. ಅದರ ಜೊತೆಗೆ ಮುದ್ರಾ ಮಂಜೂಷದಂತಹ ನಾಟಕಗಳನ್ನು ನೋಡಿದರೆ ಆ ಕಾಲದ ಕುಟಿಲತೆ, ಆ ಕಾಲದ ರಾಜತಾಂತ್ರಿಕ ವಿಷಯಗಳು, ಒಬ್ಬನನ್ನು ಇನ್ನೊಬ್ಬ ಹೇಗೆ ಕಾಲೆಳೆದು ಬೀಳಿಸ್ತಾ ಇರ್ತಾನೆ, ಒಬ್ಬನನ್ನು ಇನ್ನೊಬ್ಬ ಹೇಗೆ ಬಚಾವ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ, ಈ ರೀತಿ ಎಲ್ಲ ತಂತ್ರಗಾರಿಕೆಯ ಒಂದು ರಸಘಟ್ಟಿ ಅಂತ ಹೇಳ್ಬೋದು ಅಂತಹ ಮುದ್ರಾ ಮಂಜೂಷ. ಅಲ್ಲೂ ಕೂಡ ನಮಗೆ ವೈಭವದಿಂದ ವಿಜೃಂಭಿಸೋದು ಯಾರು ಅಂತ ಹೇಳಿದರೆ ಚಾಣಕ್ಯ. ನಾವು ಇವತ್ತಿನ ಕಾಲಕ್ಕೆ ಸಿನಿಮಾಗಳಲ್ಲಿ ವಿಜೃಂಭಿಸೋದು ಅಂತ ಹೇಳ್ತೀವಿ. ಒಬ್ಬ ಹೀರೋ ಮಾತ್ರ ಇಡೀ ಒಂದು ಸಿನಿಮಾವನ್ನು ಆವರಿಸಿಕೊಳ್ತಾನೆ. ಹಾಗೆ ಚಾಣಕ್ಯ ಇಡೀ ಮುದ್ರಾ ಮಂಜೂಷ ನಾಟಕವನ್ನು ಆವರಿಸಿಕೊಂಡು ತಾನು ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋದನ್ನು ತೋರಿಸ್ತಾನೆ. ಚಾಣಕ್ಯ ಯಾಕೆ ಮುಖ್ಯ ಆಗಬೇಕು ಅನ್ನೋದು ಇವತ್ತಿನ ಪ್ರಶ್ನೆ. ನಾನಾಗಲೇ ಹೇಳಿದೆ, ಒಂದು ಅರ್ಥಶಾಸ್ತ್ರವನ್ನು ನಮಗೆ ಕೊಟ್ಟಿರುವಂಥ ಮನುಷ್ಯ. ಅರ್ಥಶಾಸ್ತ್ರದಲ್ಲಿ ಏನು ಇಲ್ಲ ಅನ್ನುವಂಥ ವಿಚಾರವೇ ಇಲ್ಲ. ಯಾಕಂದರೆ ಅರ್ಥಶಾಸ್ತ್ರ ಅಂತ ಹೇಳಿದರೆ ಮೇಲ್ಮುಖಕ್ಕೆ ಅಥವಾ ಮೇಲ್ನೋಟಕ್ಕೆ ನಮಗೆ ಅರ್ಥ ಅಂದರೆ ದುಡ್ಡು, ಫಿನಾನ್ಸು. ಹಾಗಾಗಿ ಯಾವುದೋ ದುಡ್ಡಿಗೆ ಸಂಬಂಧಪಟ್ಟ ವಿಚಾರವನ್ನು ಬರೆದಿದ್ದಾನೆ ಅಂತ ನಾವು ಅಂದುಕೊಳ್ತೇವೆ. ಆದರೆ ಅದು ಕೇವಲ ದುಡ್ಡಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ರಾಜತಾಂತ್ರಿಕ ಸಂಗತಿಗಳು ಹೇಗಿರಬೇಕು, ರಾಜನಾದವನು ಎಷ್ಟು ಹೊತ್ತಿಗೆ ಏಳಬೇಕು, ಎಷ್ಟು ಹೊತ್ತಿಗೆ ಮಲಗಬೇಕು, ಅವನು ಮಲಗಿದಾಗ ಯಾವ ರೀತಿಯಲ್ಲಿ ಮಲಗಬೇಕು, ಏಳುವಾಗ ಹೇಗೆ ಎದ್ದು ಕೆಲಸಗಳನ್ನು ಮಾಡಬೇಕು, ಯಾವ್ಯಾವ ತಾಸಿನಲ್ಲಿ ಎಂತೆಂಥ ಕೆಲಸಗಳನ್ನು ಮಾಡಬೇಕು, ಊಟ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಇಂಥ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ, ಲಾಯದಲ್ಲಿ ಕುದುರೆಗಳನ್ನು ಎಷ್ಟಿಡಬೇಕು ಅಂತಲೂ ಬರೀತಾನೆ ಚಾಣಕ್ಯ. ಒಂದು ರಾಜ್ಯಕ್ಕೆ ಸೇನೆ ಅಂತ ಹೇಳಿದರೆ ಅಲ್ಲಿ ಎಷ್ಟು ಕುದುರೆಗಳಿರಬೇಕು, ಎಷ್ಟು ಆನೆಗಳಿರಬೇಕು, ಎಷ್ಟು ಕಾಲಾಳುಗಳಿರಬೇಕು, ಆ ಸೈನ್ಯಕ್ಕೆ ಸೇರುವಂಥ ಸೈನಿಕರು ಯುದ್ಧ ಇಲ್ಲದೇ ಇರುವಂಥ ಸಮಯದಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು. ಇವತ್ತಿನ ಪ್ರಸ್ತುತ ಜಗತ್ತಿಗೆ ನಾವು ಸಮೀಕರಿಸೋದಾದರೆ ಅವನ ಒಂದು ಮಂಡಲ ಸಿದ್ಧಾಂತ ಅಂತ ಹೇಳ್ತೀವಿ, ಮಂಡಲ ಥಿಯರಿ ಅಂತ ಹೇಳ್ತೀವಿ. ಇವತ್ತು ಏನು ನಾವು ನೋಡ್ತಾ ಇದ್ದೇವೆ, 3ನೇ ಮಹಾಯುದ್ಧ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ಗೊತ್ತಿಲ್ಲ 3ನೇ ಮಹಾಯುದ್ಧ ಆಗುತ್ತೋ ಇಲ್ವೋ ಅಂತ ಇನ್ನೊಂದು 10-15 ವರ್ಷ ಆದಮೇಲೆ ನಮ್ಗೆ ಗೊತ್ತಾಗ್ಬೋದು. ಇದು ಅವತ್ತಾದದ್ದು 3ನೇ ಮಹಾಯುದ್ಧ ಅಂತ ಗೊತ್ತಾಗಬಹುದೇನೋ, ಅಥವಾ ಇದು ಅಷ್ಟಕ್ಕೆ ತಣ್ಣಗಾಗಿ ಹೋಗಲೂಬಹುದು. ಆದರೆ ಇವತ್ತಿನ ಈ ಪರಿಸ್ಥಿತಿಗಳನ್ನು ನೋಡಿದಾಗ ಚಾಣಕ್ಯ ಇದನ್ನು 3000 ವರ್ಷಗಳ ಹಿಂದೆನೇ ಯೋಚನೆ ಮಾಡಿದ್ದಾನಲ್ಲ. ಯಾಕಂದರೆ ಒಬ್ಬ ಯಾರು ವಿಜಿಗೀಷು ಅಂತ ಹೇಳ್ತಾರೆ, ಒಬ್ಬ ಕೇಂದ್ರ ಸ್ಥಾನದಲ್ಲಿರುವವನು, ಅವನ ಪಕ್ಕದಲ್ಲಿರುವವನು ವೈರಿ, ಅದರ ಆಚೆ ಇರುವವನು ಮಿತ್ರ ಅಂತ ಹೇಳ್ತಾನೆ. ಯಾಕಂದರೆ ಆ ಮಧ್ಯದಲ್ಲಿರುವವನಿಗೆ ಇಬ್ಬರೂ ಕೂಡ ಆಗೋದಿಲ್ಲ. ಈಗ ನಮಗೆ ಪಾಕಿಸ್ತಾನ ವೈರಿ, ಯಾಕೆಂತ ಹೇಳಿದರೆ ನಮ್ಮ ಪಕ್ಕದಲ್ಲಿದ್ದಾನೆ, ಯಾವಾಗ ಬೇಕಾದರೂ ಆತ ಕಾಲು ಎರೆದುಕೊಂಡು ಜಗಳಕ್ಕೆ ಬರಬಹುದು ಅಂತ. ಆದರೆ ಪಾಕಿಸ್ತಾನದ ಆ ಕಡೆ ಅಫ್ಘಾನಿಸ್ತಾನ ಇದೆ. ಚಾಣಕ್ಯರ ಪ್ರಕಾರ ಅದು ಮಿತ್ರ, ಯಾಕಂದರೆ ಶತ್ರುವಿನ ಪಕ್ಕದಲ್ಲಿರೋನು ಮಿತ್ರ ಅಂತ ಹೇಳಿ. ಇದೇ ರೀತಿಯಲ್ಲಿ ಅರಿಮಿತ್ರ ಅಂತ ಇನ್ನೊಂದು ಕಾನ್ಸೆಪ್ಟನ್ನು ತರ್ತಾರೆ. ಅರಿಮಿತ್ರ ಅಂತ ಹೇಳಿದರೆ ಯಾರು ಶತ್ರು ಇದ್ದಾನೋ ಆ ಶತ್ರುವಿನ ಮಿತ್ರ. ಹಾಗೆ ಮಿತ್ರ ಅನ್ನೋ ಮತ್ತೊಂದು ಕಾನ್ಸೆಪ್ಟನ್ನು ತರ್ತಾರೆ. ಮತ್ತು ಕೆಲವರು ಮಧ್ಯಮ ಅಂತ ಇರ್ತಾರೆ, ಅವರು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ಉದಾಸೀನ ಅಂತ ಇರ್ತಾರೆ, ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳೋರು ಇರ್ತಾರೆ. ಈ ಮಧ್ಯಮದವರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಒಂದು ಕ್ಷಣದಲ್ಲಿ ಅವರು ಯಾರ್ದಾದ್ರೂ ಪಕ್ಷಕ್ಕೆ ಸೇರಿಕೊಂಡು ಬಿಡ್ಬೋದು. ಆದರೆ ಉದಾಸೀನರು ಅವರು ಯಾವ ಪಕ್ಷಕ್ಕೂ ಸೇರುವುದಿಲ್ಲ, ನಮಗೆ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ದೂರ ಇದ್ದು ಬಿಡ್ತಾರೆ. ಹೀಗೆ ಆ ಒಂದು ಮಂಡಲ ಅನ್ನೋ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಸುಮಾರು 7-8 ಬಗೆಯ ಬೇರೆ ಬೇರೆ ರೀತಿಯ ಸಂಬಂಧಗಳನ್ನು, ಅಂದರೆ ರಾಜತಾಂತ್ರಿಕ ಸಂಬಂಧಗಳನ್ನು ಚಾಣಕ್ಯರು ಅರ್ಥಶಾಸ್ತ್ರದಲ್ಲಿ ಆ ಕಾಲಕ್ಕೆ ಬರೆದು ಬಿಟ್ಟಿದ್ದಾರೆ. ಇಂತಹ ಸಾವಿರಾರು ವಿಷಯಗಳು, ನಾನು ಹೇಳಿದ್ದು ಕೇವಲ ಒಂದು ವಿಷಯ, ಇಂತಹ ಸಾವಿರಾರು ವಿಷಯಗಳು, ಅದು ರಾಜತಾಂತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟದ್ದಿರಬಹುದು, ಆಡಳಿತಕ್ಕೆ ಸಂಬಂಧಪಟ್ಟದ್ದಿರಬಹುದು, ರಾಜ ಎಂತಹ ಶಾಸನವನ್ನು ಮಾಡಬೇಕು, ಶಾಸನ ಮಾಡುವುದಕ್ಕೆ ಹೇಳ್ತಾರೆ ನೋಡಿ. ಇವತ್ತಿನ ಕಾಲಕ್ಕೆ ನಾವು ಇದನ್ನೆಲ್ಲ ಅರ್ಥಶಾಸ್ತ್ರವನ್ನು ಇಟ್ಟುಕೊಂಡು ಇವತ್ತಿನ ಕಾಲವನ್ನು ನೋಡಿದರೆ ನಾವು ಏನು ಮುಂದಕ್ಕೆ ಹೋಗ್ತಾ ಇದ್ದೀವೋ ಹಿಂದಕ್ಕೆ ಹೋಗ್ತಾ ಇದ್ದೀವೋ ಅಂತ ಅನುಮಾನ ಬರುತ್ತೆ. ಶಾಸನವನ್ನು ಮಾಡಬೇಕಾದ್ರೆ ಒಬ್ಬ ರಾಜ, ಚಾಣಕ್ಯರು ಬರೀತಾರೆ ಏನಂತ ಹೇಳಿದರೆ, ಮೊದಲಿಗೆ ಅವನು ವೇದಗಳನ್ನು ನೋಡಬೇಕು. ವೇದಗಳನ್ನು ನೋಡಬೇಕು ಅಂತ ಹೇಳಿದರೆ ವೇದ ಪಂಡಿತನಾಗಿರಬೇಕು ಅಂತ ಆಯಿತು. ವೇದಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿರಬೇಕು ಅಂತ ಆಯಿತು. ವೇದಗಳನ್ನು ನೋಡಬೇಕು. ವೇದಗಳಲ್ಲಿ ಈ ವಿಷಯ ಬಂದಿದೆ ಅಂತ ಆದರೆ ಅವನು ಮತ್ತೆ ಹೊಸದಾಗಿ ಶಾಸನ ಮಾಡಬೇಕಾದ ಅವಶ್ಯಕತೆ ಇಲ್ಲ.
ಆಮೇಲೆ ವೇದಗಳಲ್ಲಿ ಬಂದಿಲ್ಲ ಅಂದರೆ ಅವನು ಶಾಸ್ತ್ರಗ್ರಂಥಗಳನ್ನು ನೋಡಬೇಕು. ಏನು ಮನುಸ್ಮೃತಿ ಇತ್ಯಾದಿ ಸ್ಮೃತಿಗಳನ್ನು, ಶಾಸ್ತ್ರಗ್ರಂಥಗಳನ್ನು ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಬೇಕು. ಅದೆಲ್ಲವನ್ನೂ ಅಧ್ಯಯನ ಮಾಡಿ ಅದರಲ್ಲೂ ಬಂದಿಲ್ಲ ಅಂತಾದರೆ ಅವನು ಹಿರಿಯರನ್ನು ಕೇಳಬೇಕು. ತನ್ನ ಮಂಡಲವನ್ನು ಕೇಳಬೇಕು, ತನ್ನ ಆಸ್ಥಾನದಲ್ಲಿರುವಂತಹ ವಿದ್ವಾಂಸರು ಯಾರಿದ್ದಾರೆ ಅವರನ್ನು ಕೇಳಬೇಕು. ಎಲ್ಲರನ್ನೂ ಕೇಳಿ ಸಮಾಲೋಚನೆ ಮಾಡಿ ಕೊನೆಗೆ ಇಂತಹ ವಿಷಯ ವೇದಗಳಲ್ಲಿ ಬಂದಿಲ್ಲ, ಸ್ಮೃತಿಗಳಲ್ಲಿ ಬಂದಿಲ್ಲ, ಶಾಸ್ತ್ರಗ್ರಂಥಗಳಲ್ಲಿ ಬಂದಿಲ್ಲ, ಹಿರಿಯರಿಗೆ ಗೊತ್ತಿಲ್ಲ, ನನ್ನ ಮಂಡಲದವರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಹೊಸ ವಿಚಾರ ಅಂತ ಆದರೆ ಮಾತ್ರ ಆತ ಆ ಶಾಸನವನ್ನು ಮಾಡಿ ಅದನ್ನು ಅನುಮೋದನೆ ತಗೋಬೇಕು. ಮತ್ತೆ ಮಂತ್ರಿಮಂಡಲದಿಂದ ಮತ್ತೆ ತನ್ನ ವಿದ್ವಾಂಸರ ಕಡೆಯಿಂದ ಅದಕ್ಕೆ ಅನುಮೋದನೆ ತಗೊಂಡು ಆನಂತರ ಆತನ ಶಾಸನವನ್ನು ಮಾಡಬೇಕು ಅಂತ ಚಾಣಕ್ಯರು ಬರೀತಾರೆ. ಇಂತಹ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ನೋಡಿದಾಗ ಚಾಣಕ್ಯರ ಕಾಲಕ್ಕೆ ಅವರು ಮಾಡಿದ ಯೋಚನೆ ಅದು ಎಷ್ಟು ದೂರಗಾಮಿಯಾಗಿತ್ತು, ಎಷ್ಟು ಊರ್ಧ್ವಮುಖಿಯಾಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯುದ್ಧಗಳನ್ನು ಹೇಗೆ ಮಾಡಬೇಕು, ತೆರಿಗೆಯನ್ನು ಹೇಗೆ ಸಂಗ್ರಹ ಮಾಡಬೇಕು, ಯಾವ್ಯಾವ ವಿಷಯಗಳ ಮೇಲೆ ರಾಜನಿಗೆ ಅಧಿಕಾರ ಇರಬೇಕು. ಯಾವುದೋ ಒಂದು ಈಗ ಗಣಿಗಾರಿಕೆ ಅಂತಿದೆ ಅಂತ ಇಟ್ಕೊಳ್ಳಿ, ಯಾವುದೋ ಚಿನ್ನ ಸಿಗುವಂಥ, ನಿಕ್ಷೇಪ ಸಿಗುವಂಥ ಜಾಗ ಇದೆ, ಯಾವುದೋ ಒಂದು ಮಹತ್ತರವಾದ ಲೋಹ ಸಿಗುವಂಥ ಜಾಗ ಇದೆ. ಅದನ್ನು ಮೊದಲಿಗೆ ರಾಜ ತನ್ನ ಸುಪರ್ದಿಗೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಖಜಾನೆಯನ್ನು ಹೇಗೆ ಅವನು ರಕ್ಷಣೆ ಮಾಡ್ತಾ ಇರಬೇಕು, ಖಜಾನೆಯನ್ನು ಬೆಳೆಸುವುದರ ಕಡೆಗೆ ಹೇಗೆ ಅವನು ಯೋಚನೆ ಮಾಡಬೇಕು, ಮತ್ತು ಇದೆಲ್ಲವನ್ನು ಕೂಡ ಧರ್ಮ ಮಾರ್ಗದಲ್ಲಿ ಹೇಗೆ ಮಾಡಬೇಕು. ಇದನ್ನು ಅಧರ್ಮ ಮಾರ್ಗದಲ್ಲಿ ಮಾಡುವುದು ಹೇಗೆ ಅಂತ 1000 ಪುಸ್ತಕ ಬರೀಬೋದು. ನೀನು ಇನ್ನೊಬ್ಬರ ಲೂಟಿ ಹೊಡೆದು ದುಡ್ಡು ಮಾಡು, ಇನ್ನೊಬ್ಬರ ಬ್ಯಾಂಕ್ ದರೋಡೆ ಮಾಡಿ ನೀನು ನಿನ್ನ ಖಜಾನೆ ತುಂಬಿಸ್ಕೋ, ಈ ರೀತಿ ನಾವು ಎಷ್ಟು ಬೇಕಾದರೂ ಸೂತ್ರಗಳನ್ನು ಹೇಳ್ಬೋದು. ಆದರೆ ಧರ್ಮ ಮಾರ್ಗದಲ್ಲಿ ಇದೆಲ್ಲವನ್ನು ಮಾಡುವುದು ಹೇಗೆ ಅನ್ನೋದನ್ನು ಚಾಣಕ್ಯರು ನಮಗೆ ತೋರಿಸ್ಕೊಡ್ತಾರೆ. ಆ ಕಾರಣಕ್ಕೆ ಅವರು ನಮಗೆ ಮುಖ್ಯ. ಮತ್ತು ಯಾಕೆ ಮುಖ್ಯ ಅಂತ ಹೇಳಿದರೆ, ನಾವು ಸುಮ್ಮನೆ ಒಂದು ಮಕ್ಕಳ ಕಥೆಯನ್ನು ಓದಿದ್ದು, ಯಾರೋ ಒಬ್ಬನಿಗೆ ಆಶ್ಚರ್ಯ ಆಯ್ತಂತೆ. ಚೀನಾ ದೇಶದ ಒಬ್ಬ ಯಾತ್ರಿಕನಿಗೆ ಇದು ಹೇಗೆ ಒಬ್ಬ ಚಂದ್ರಗುಪ್ತನಂತ ಒಬ್ಬ ಸಾಮಾನ್ಯ ಮನುಷ್ಯನನ್ನು ತಗೊಂಡು ಬಂದು ಒಂದು ಸಿಂಹಾಸನದಲ್ಲಿ ಕೂರಿಸುವಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವಂಥ ವ್ಯಕ್ತಿ ಬೆಳೆಯೋದಕ್ಕೆ ಹೇಗೆ ಸಾಧ್ಯ, ಅದನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ, ಈ ವ್ಯಕ್ತಿಯನ್ನು ನೋಡಬೇಕು ಅಂತ ಹೇಳಿ ಅಲ್ಲಿ ಯಾರೋ ಒಬ್ಬ ರಾಜ ಕಳಿಸಿರ್ತಾನೆ. ಆ ಯಾತ್ರಿ ಬಂದಿರ್ತಾನೆ. ಬಂದು ಅವನು ಕೇಳ್ತಾನೆ, ಒಂದು ನದಿಯಲ್ಲಿ ಯಾರೋ ಸ್ನಾನ ಮಾಡ್ತಾ ಇರ್ತಾನೆ ಬ್ರಾಹ್ಮಣ. ಆತನಲ್ಲಿ ಕೇಳ್ತಾನೆ, ಇಲ್ಲಿ ಚಾಣಕ್ಯರ ಮನೆ ಯಾವುದಪ್ಪ ಅಂತ ಕೇಳ್ತಾನೆ. ಅವನು ತೋರಿಸ್ತಾನೆ, ನೋಡಪ್ಪ ಅಲ್ಲಿ ಇದೆಯಲ್ಲ ಅದೇ ಚಾಣಕ್ಯರ ಮನೆ. ಇವನು ಹೇಳ್ತಾನೆ, ಅದು ಮನೆ, ಅದು ಗುಡಿಸಲ್ ಥರ ಇದೆ, ಅದರಲ್ಲಿ ಇಷ್ಟು ದೊಡ್ಡ ರಾಜವಂಶದ, ಇಷ್ಟು ದೊಡ್ಡ ಸಾಮ್ರಾಜ್ಯದ ಒಬ್ಬ ಅಮಾತ್ಯರು ಇರೋದಕ್ಕೆ ಹೇಗೆ ಸಾಧ್ಯ, ನಾನೇನೋ ಅವ್ರ ಮನೆ ದೊಡ್ಡ ಬಂಗಲೆ ಇದೆ ಅಂತ ಅಂದ್ಕೊಂಡಿದ್ದೆ ಅಂತ. ಇಲ್ಲ ಅದೇ ಅವರ ಮನೆ, ನೀನು ಹೋಗು ಅಂತ ಹೇಳ್ತಾನೆ. ಇವನು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕಾದಾಗ ಆ ಸ್ನಾನ ಮಾಡ್ತಾ ಇದ್ದಂಥ ಬ್ರಾಹ್ಮಣನೇ ಬಂದು ಹೇಳ್ತಾನೆ, ನಾನೇ ಚಾಣಕ್ಯ, ಏನು ಬೇಕು ವಿಷಯ ಹೇಳು ಅಂತ. ಅಂದರೆ ಒಂದು ಅಷ್ಟು ದೊಡ್ಡ ಸಾಮ್ರಾಜ್ಯದ ಅಮಾತ್ಯರಾಗಿದ್ದಂಥ, ಮಹಾಮಂತ್ರಿಗಳಾಗಿದ್ದಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕ್ತಾ ಇದ್ರು ಅಂತ ಹೇಳಿದರೆ, ಇವತ್ತು ಬೆಳಿಗ್ಗೆ ಊಟ ಮಾಡಿದರೆ ಮಧ್ಯಾಹ್ನಕ್ಕೆ ಏನು ಅನ್ನೋದು ಗೊತ್ತಿಲ್ಲ, ಅದು ಅಕ್ಕಿ ಸಿಗುತ್ತೋ ಅನ್ನ ಸಿಗುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ರು. ನನಗೆ ಶ್ರೀನಿವಾಸ ರಾಮಾನುಜನ ಅವರ ಒಂದು ಕಥೆ ನೆನಪಾಗುತ್ತೆ. ಅವರಿಗೆ ನೋಡಿ, ಅಷ್ಟು ದೊಡ್ಡ ಗಣಿತಜ್ಞ, ಕೊನೆಗೆ ಅವರು ಬಂದರಿನಲ್ಲಿ, ಪೋರ್ಟಲ್ಲಿ ಎಷ್ಟು ಕಾರ್ಗೋ ಪೆಟ್ಟಿಗೆಗಳು ಬಂತು, ಎಷ್ಟು ಹೋಯಿತು ಅಂತ ಲೆಕ್ಕ ಬರೀಬೇಕಾಗಿತ್ತು. ಅಂಥ ಕೆಲಸಕ್ಕೆ ಸೇರಿದರು. ಆವಾಗ ಅವ್ರಿಗೆ ಕೇಳಿದರು ಒಬ್ಬರು, ನಿಮಗೆ ಏನು ಸಂಬಳ ಕೊಡಬೇಕು ಅಂತ. ನನಗೆ ನನ್ನ ಬದುಕನ್ನು, ನನ್ನ ಜೀವನವನ್ನು, ನನ್ನ ಜೀವವನ್ನು ಹಿಡಿದಿಟ್ಟುಕೊಂಡು ನನಗೆ ಗಣಿತ ಕೆಲಸವನ್ನು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಿ ಸಾಕು ಅಂತ ಹೇಳಿದ್ರಂತೆ. ನನಗೆ ಗಣಿತ ಕೆಲಸವನ್ನು ಮಾಡೋದಕ್ಕೆ ಸ್ವಲ್ಪ ಜೀವ ಹಿಡಿದುಕೊಂಡಿರಬೇಕು, ನಾನು ಅಷ್ಟು ಕೆಲಸ ಮಾಡೋದಕ್ಕೆ ಎಷ್ಟು ಅನ್ನ ನನಗೆ ಸಂಪಾದನೆ ಮಾಡಬೇಕಾಗುತ್ತೋ ಅಷ್ಟು ನೀವು ಸಂಬಳ ಕೊಟ್ಟರೆ ಸಾಕು ಅಂತ ಹೇಳಿದ್ರಂತೆ. ಅಂಥ ರೀತಿಯಲ್ಲಿ ಬದುಕ್ತಾ ಇದ್ದಂಥ ವ್ಯಕ್ತಿ, ಅದೇ ರೀತಿಯ ಬಡತನವನ್ನು, ಅದೇ ರೀತಿಯ ಒಂದು ಸನ್ಯಾಸಿ ಬದುಕನ್ನು ಬದುಕ್ತಾ ಇದ್ದಂಥ ವ್ಯಕ್ತಿ ಚಾಣಕ್ಯ. ಹಾಗಾಗಿ ಚಾಣಕ್ಯರು ನಮಗೆ ಯಾಕೆ ಮುಖ್ಯ ಅಂತ ಹೇಳಿದರೆ, ನನಗನ್ಸುತ್ತೆ 3 ವಿಷಯಗಳಿಗೆ, ನನ್ನ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಏನು ಅಂತ ಹೇಳಿದರೆ, ಮೊದಲನೇದಾಗಿ ಅರ್ಥಶಾಸ್ತ್ರವನ್ನು ಕೊಟ್ಟರು. ಆ ಅರ್ಥಶಾಸ್ತ್ರದಲ್ಲಿ ಇವತ್ತಿನ ಜಗತ್ತಿಗೆ, ಇವತ್ತಿನ ನಮ್ಮ ವೈಯಕ್ತಿಕ ಬದುಕುಗಳಿಗೆ ಬೇಕಾದ ಎಲ್ಲ ವಿಷಯಗಳೂ ಇದ್ದಾವೆ. ನಾವು ಕೆಲವು ಸಲ ರಾಜತಾಂತ್ರಿಕ ಅಂತ ಹೇಳಿದರೆ ಅದು ಯಾರೋ ರಾಜರಿಗೆ ಬೇಕಾಗಿದ್ದು ನಮಗೆ ಬೇಕಾಗಿಲ್ಲ ಅಂತ ಅಂದ್ಬಿಡ್ತೇವೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಬದುಕುವುದಕ್ಕೆ, ಅವನು ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟುಕೊಳ್ಳುವುದಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನು ತುಂಬಿಸಿರುವಂಥದ್ದು ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರವನ್ನು ಕೊಟ್ಟರು ಅನ್ನೋದಕ್ಕೆ ಅದೊಂದು ಕಾರಣ. ಎರಡನೇ ಕಾರಣ, ಅವರು ತಾನು ಬರೆದ ಹಾಗೆ ಬದುಕಿದ್ರು ಅನ್ನೋ ಕಾರಣಕ್ಕೆ. ಈಗ ನಮ್ಮಲ್ಲಿ ಎಷ್ಟೋ ಸಲ ನಾವು ಬರೀತೀವಿ. ಯಾಕೆ ಬರೀತೀವಿ ಅಂತ ಹೇಳಿದರೆ, ನಮಗೆ ಬೇಕಾಗಿಲ್ಲ, ಇನ್ನೊಬ್ರು ಓದ್ಕೊಳ್ಳಿ ಅಂತ ಬರೀತೀವಿ. ನಾನು ಸಲಹೆ ಕೊಡ್ತೀನಿ ಯಾಕೆಂದರೆ ನನಗೆ ಬೇಕಾಗಿಲ್ಲ, ನೀವು ಅದನ್ನು ತಗೊಂಡು ಹಾಳಾಗಿ ಹೋಗಿ ಅಂತ ಹೇಳಿ ಸಲಹೆ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗೆ
ಜಗತ್ತಿಗೆಲ್ಲ ಉಪದೇಶ ಮಾಡ್ತೀವಿ, ಆದರೆ ನಾವು ಅದರ ರೀತಿ ಬದುಕ್ತಾ ಇರಲ್ಲ. ನೀವು ಸರಳವಾಗಿ ಬದುಕಬೇಕು ಅಂತಾರೆ, ಆದರೆ ಬೆಳಿಗ್ಗೆ ಎರಡೆರಡು ಮಸಾಲೆ ದೋಸೆ ತಿಂತಾರೆ. ಅಥವಾ ನೀವು ಏನು ಸತ್ಯ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳ್ತಾರೆ, ಆದರೆ ದುಡ್ಡು ಮಾಡೋದಕ್ಕೆ 100 ಸುಳ್ಳು ಹೇಳ್ತಾರೆ. ಆ ರೀತಿ ಅಲ್ಲ. ಅವರು ಹೇಗೆ ಬದುಕಿದರೋ ಹಾಗೆ ಬರೆದರು, ಮತ್ತು ಹೇಗೆ ಬರೆದರೋ ಹಾಗೆ ಬದುಕಿದರು ಅಂತ. ಹಾಗಾಗಿ ತನ್ನ ಬದುಕಿನ ಮೂಲಕವೇ ತನ್ನ ಒಂದು ಜೀವನ ಮೌಲ್ಯ ಏನಿದೆ, ಈ ನಮ್ಮಲ್ಲಿ ಎಷ್ಟೋ ಮಂದಿ ಹೇಳ್ತಾರೆ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳೋರು ಬಹಳ ಮಂದಿ ಇದ್ದಾರೆ. ಆದರೆ ಅವರು ನಿಜವಾದ ಜೀವನವನ್ನು ನೋಡಿದರೆ ಅದು ಸಂದೇಶ ತಗೊಳ್ಬಾರ್ದು ಅಂತ ಅನಿಸ್ಬಿಡುತ್ತೆ ನಮಗೆ. ಆ ರೀತಿ ಅಲ್ಲ, ತನ್ನ ನಿಜವಾದ ಬದುಕಿನ ನಿಜವಾದ ಒಂದು ಸಂದೇಶವೇ ತನ್ನ ಜೀವನವೇ ತನ್ನ ಸಂದೇಶ ಅನ್ನೋ ರೀತಿಯಲ್ಲಿ ಬದುಕಿದ್ರು ಅನ್ನೋದು 2ನೇ ಕಾರಣ. ಮತ್ತು 3ನೇ ಕಾರಣ ಬಹಳ ಮುಖ್ಯವಾಗಿ ನನಗನ್ಸೋದು, ಇವತ್ತು ನೋಡಿ ನಮಗೆ ಯಾರು ನೆನಪಾಗ್ತಾರೆ ಅಂತ ಹೇಳಿದರೆ, ನಮ್ಮ ಒಟ್ಟು ಮಾನವ ಜನಾಂಗದ ಒಂದು ಯಾತ್ರೆಯಲ್ಲಿ ಅಥವಾ ಒಟ್ಟು ಇತಿಹಾಸದಲ್ಲಿ ನಮಗೆ ಯಾರು ಮುಖ್ಯರಾಗ್ತಾರೆ, ಯಾರು ನಮ್ಮ ಮನಸ್ಸಿನಲ್ಲಿ ಉಳಿತಾರೆ ಅಂತ ಹೇಳಿದರೆ, ಒಬ್ಬ ಬುದ್ಧ ಉಳಿತಾನೆ, ಒಬ್ಬರು ಚಾಣಕ್ಯರು ಉಳಿತಾರೆ, ವಲ್ಲಭಭಾಯಿ ಪಟೇಲ್ ಅವರು ಉಳಿತಾರೆ, ಸಾವರ್ಕರ್ ಅವರು ಉಳಿತಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಉಳಿತಾರೆ, ಶಾಸ್ತ್ರಿಗಳು ಉಳಿತಾರೆ. ಅಂದರೆ ಯಾರು ತನ್ನ ಜೀವನಕ್ಕಿಂತ ತನ್ನ ದೇಶ ದೊಡ್ಡದು ಅಂತ ಬದುಕಿದ್ರೋ ಅವರು ಉಳಿತಾರೆ. ನನ್ನ ದೇಶಕ್ಕಿಂತ ನನ್ನ ಜೀವನವೇ ದೊಡ್ಡದು ಅಂತ ಹೇಳಿದವರು ಯಾರು ನಮ್ಮ ಮನಸ್ಸಿನಲ್ಲಿ ಉಳಿಯೋದಿಲ್ಲ. ಅವ್ರ ಚರಿತ್ರೆಯಲ್ಲಿ ಬೇಕಾದರೆ ಅವ್ರದ್ದು 4-5 ಯೂನಿವರ್ಸಿಟಿಗಳನ್ನು ಮಾಡ್ಕೋಬಹುದು, ಯೂನಿವರ್ಸಿಟಿಗಳಿಗೆ ಅವರ ಹೆಸರುಗಳನ್ನು ಕೊಟ್ಕೋಬಹುದು, ಅಥವಾ ತಮ್ಮ ಏನು ಭಟ್ಟಂಗಿಗಳಿಂದ ಒಂದಷ್ಟು ಪುಸ್ತಕಗಳನ್ನು ಬರೆಸಿ ಲೈಬ್ರರಿಗಳನ್ನು ತುಂಬಿಸಬಹುದು. ಆದರೆ ನಿಜವಾದ ಇತಿಹಾಸದಲ್ಲಿ ಉಳಿಯೋರು ಯಾರು ಅಂತ ಹೇಳಿದರೆ, ತನ್ನ ದೇಶಕ್ಕಾಗಿ ತನ್ನ ಜೀವನವನ್ನು ಯಾರು ಕೊಡ್ತಾನೋ ಅವನು ಉಳಿತಾನೆ. ನಮಗೆ 17 ವರ್ಷ ಅಧಿಕಾರ ಮಾಡಿದ ನೆಹರು ನಮಗೆ ನೆನಪಾಗೋದಿಲ್ಲ, ಆದರೆ 2 ವರ್ಷ ಏನು ಪ್ರಧಾನಿಯಾಗಿದ್ದ ಶಾಸ್ತ್ರಿಗಳು ನೆನಪಾಗ್ತಾರೆ. ಯಾಕಂದರೆ ಶಾಸ್ತ್ರಿಗಳು ಹೇಳಿದ್ರಂತೆ, ಅಲ್ಲಿ ಬರ್ತಾ ಇದೆ ಸೈನ್ಯ, ಪಾಕಿಸ್ತಾನದ ಸೈನ್ಯ ಬರ್ತಾ ಇದೆ, ನಾವೇನು ಮಾಡಬೇಕು ಅಂತ ಕೇಳಿದಾಗ ಹಿಂದೆ ಎಲ್ಲ ಹೇಳ್ತಾ ಇದ್ರು, ಇಲ್ಲ ನಾವು ಶಾಂತಿ ಮಾತುಕತೆ ಮಾಡ್ತೀವಿ, ನಾವು ಏನು ದುಂಡು ಮೇಜಿನ ಪರಿಷತ್ತಿನಲ್ಲಿ ಕುತ್ಕೊಂಡು ಆ ಕಡೆ ಈ ಕಡೆ ಕುತ್ಕೊಂಡು ಮಾತಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಂಥ ವ್ಯಕ್ತಿಗಳು ಇದ್ರು. ಶಾಸ್ತ್ರಿಗಳು ಹೇಳಿದ್ರಂತೆ, ಅವರ ಸೈನ್ಯ ನಮ್ಮ ಏನು ಇದಕ್ಕೆ ಬರೋ ಮೊದಲು, ಕಾಶ್ಮೀರಕ್ಕೆ ಬರೋ ಮೊದಲು ನನ್ನ ಸೈನ್ಯ ಇಸ್ಲಾಮಾಬಾದಿಗೆ ಹೋಗಿರಬೇಕು ಅಂತ. ಇದು ಬೆಳಿಗ್ಗೆ 3 ಗಂಟೆಗೆ ಅವರಿಗೆ ಸುದ್ದಿ ಕೇಳಿದ 5 ನಿಮಿಷದಲ್ಲಿ ಕೊಟ್ಟಿರುವಂಥ ಆಜ್ಞೆ. ಆ ಕಾರಣಕ್ಕೆ ಶಾಸ್ತ್ರಿಗಳು ನಮ್ಗೆ ಮುಖ್ಯ ಆಗ್ತಾರೆ. ನಮಗೆ ಸುಭಾಷ್ ಚಂದ್ರ ಬೋಸ್ ಅವರು ಯಾಕೆ ಮುಖ್ಯ ಆಗ್ತಾರೆ ಅಂದರೆ, ಈ ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ ಅಂತ ಕನ್ಫರ್ಮ್ ಆಗಿ ಅವರು ಕಾಂಗ್ರೆಸ್ನಿಂದ ಹೊರಗೆ ಬಂದ ಮೇಲೆ ಇಡೀ ಪ್ರಪಂಚವನ್ನು ಸುತ್ತಾಡ್ತಾ ಎಲ್ಲೆಲ್ಲಿ ಬ್ರಿಟಿಷರ ಪರವಾಗಿ ನಮ್ಮ ಭಾರತೀಯರು ಹೋಗಿ ಯುದ್ಧ ಮಾಡಿದ್ರು, ಎಲ್ಲೆಲ್ಲಿ ಅಂತಹ ಸೈನಿಕರನ್ನು ಸೆರೆ ಹಿಡಿದಿದ್ರು ಅಂತಹ ಎಲ್ಲ ದೇಶಗಳಿಗೆ ಹೋಗಿ ಇವರು ನಿಜಕ್ಕೂ ನಿಮ್ಮ ಶತ್ರುಗಳಲ್ಲ, ಇವರು ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿದಂತಹ ಭಾರತೀಯರು, ಇವರು ಬ್ರಿಟಿಷರ ವಿರೋಧಿಗಳು, ಹಾಗಾಗಿ ಇವರು ನಿಮ್ಮ ಮಿತ್ರರು, ಇವರನ್ನು ನಮಗೆ ಕೊಡಿ, ನಾವು ಅವರನ್ನು ಇಟ್ಟುಕೊಂಡು ಒಂದು ಸೈನ್ಯ ಕಟ್ತೇವೆ. ನೋಡಿ, ಇದು ಚಾಣಕ್ಯರು ಹೇಳಿದ ವಿಷಯ. ಶತ್ರುವಿನ ಶತ್ರು ಮಿತ್ರ ಅಂತ ಹೇಳುವಂಥದ್ದು ಚಾಣಕ್ಯರು ಹೇಳಿದಂಥ ವಿಷಯ. ಹಾಗಾಗಿ ಅವರು ನಿಮ್ಮ ಮಿತ್ರರು, ಯಾಕಂದರೆ ನಿಮ್ಮ ಶತ್ರುಗಳು ಅವರು, ಅವರನ್ನು ಕಟ್ಟಿಕೊಂಡು ನಾನು ಸೈನ್ಯ ಕಟ್ತೇನೆ ಅಂತ ಹೇಳಿ ಸೈನ್ಯ ಕಟ್ಟಿ ಬ್ರಿಟಿಷರಿಗೆ ಸಿಂಹಸ್ವಪ್ನವಾದಂಥ ನೇತಾಜಿ. ಅದೇ ರೀತಿಯಲ್ಲಿ 550 ಸಂಸ್ಥಾನಗಳನ್ನು ಒಟ್ಟು ಮಾಡಿ ಒಂದು ದೇಶ ಅಂತ ಮಾಡಿದಂಥ ವಲ್ಲಭಭಾಯಿ ಪಟೇಲ್ ಅವರು. ಯಾಕಂದರೆ ಅವರು ಪ್ರಧಾನಿಗಳು ಹೊರದೇಶಕ್ಕೆ ಹೋಗಿದ್ದಾಗ ಕಾರ್ಯಾಚರಣೆ ಮಾಡಿ ಅವರು ತಕ್ಷಣಕ್ಕೆ ಒಂದು ಸಂಸ್ಥಾನವನ್ನು ಭಾರತಕ್ಕೆ ಸೇರಿಸ್ಕೊಂಡ್ಬಿಟ್ರು. ಯಾಕಂದರೆ ಒಂದು ವೇಳೆ ಅದು ಆಗಿದ್ರೆ ಹೋಗಿದ್ರೆ ನಮ್ಮ ದೇಶದ ಒಳಗೇನೆ ಇನ್ನೊಂದು ಪಾಕಿಸ್ತಾನ ಇರ್ತಾ ಇತ್ತು. ಸೊ ಇಂತಹ ವ್ಯಕ್ತಿಗಳು, ಅಂದರೆ ಯಾರು ದೇಶಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಡ್ತಾರೋ, ಯಾರು ತನ್ನ ಜೀವನಕ್ಕಿಂತ ತನ್ನ ದೇಶ ದೊಡ್ಡದು ಅಂತ ಭಾವನೆ ಮಾಡ್ತಾರೋ ಅಂತಹ ವ್ಯಕ್ತಿಗಳು ನಮಗೆ ಇತಿಹಾಸದಲ್ಲಿ ಮುಖ್ಯ ಆಗ್ತಾರೆ, ಮತ್ತು ನಮಗೆ ಪರ್ಟಿಕ್ಯುಲರ್ಲಿ ನಮ್ಮ ಎಲ್ಲ ಜನಜೀವನಕ್ಕೆ ಅವರು ಬೇಕಾಗ್ತಾರೆ. ಅಂತಹ ಕಾರಣಕ್ಕೆ ಚಾಣಕ್ಯರು ನಮಗೆ ಬೇಕಾಗ್ತಾರೆ. ಯಾಕಂದರೆ ಚಾಣಕ್ಯರು ಒಂದು ಶಾಲೆಯಲ್ಲಿದ್ದವರು, ಒಂದು ವಿಶ್ವವಿದ್ಯಾಲಯದಲ್ಲಿದ್ದವರು, ತಕ್ಷಶಿಲೆಯಲ್ಲಿ ಅವರು ಪಾಠ ಮಾಡ್ತಾ ಇದ್ದವರು. ಆದರೆ ಆ ಪಾಠ ಮಾಡ್ತಾ ಇದ್ದಂಥ ಶಿಕ್ಷಕ ಒಂದು ವಿಷಯವನ್ನು ನೋಡ್ತಾನೆ. ಏನು ಅಂತ ಹೇಳಿದರೆ, ಅಲೆಕ್ಸಾಂಡರ್ ಬಂದಾಗ ಎಲ್ಲ ಸಣ್ಣ ಪುಟ್ಟ ಸಂಸ್ಥಾನಗಳು ಎಲ್ಲ ಅವರವರ ಕಾರಣಕ್ಕೆ ಮಾತ್ರ ನನ್ನ ರಾಜ್ಯ ಉಳಿದ್ರೆ ಸಾಕು, ನನ್ನ ಜಿಲ್ಲೆ ಉಳಿದ್ರೆ ಸಾಕು, ನನ್ನ ಅರಮನೆ ಉಳ್ಕೊಂಡ್ರೆ ಸಾಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದವರು. ಎಷ್ಟೋ ಮಂದಿ ಅಲೆಕ್ಸಾಂಡರ್ ಜೊತೆ ಕೈ ಜೋಡಿಸಿದ್ರು, ಎಷ್ಟೋ ಮಂದಿ ಅಲ್ಲಿ ಏನು ಶರಣಾಗತರಾದರು. ಆ ಒಂದು ಕಾರಣಕ್ಕೆ ಎಷ್ಟೋ ಸಣ್ಣ ಸಣ್ಣ ಸಂಸ್ಥಾನಗಳೆಲ್ಲ ಪುಡಿಯಾಗ್ತಾ ಹೋಯಿತು. ಹೀಗೆ ಪುಡಿಯಾಗ್ತಾ ಇದ್ದದನ್ನು ಕಣ್ಣಾರೆ ನೋಡ್ತಾ ಇದ್ದಂಥ ವ್ಯಕ್ತಿ ಚಾಣಕ್ಯ ಅವ್ರು ಹೇಳಿದರು, ನೋಡಿ, ಇಂತಹ ಸಣ್ಣ ಸಣ್ಣ ಸಂಸ್ಥಾನಗಳು ಇದ್ದರೆ ಪ್ರಯೋಜನ ಇಲ್ಲ, 100 ಸಂಸ್ಥಾನಗಳಿದ್ರೂ ಪ್ರಯೋಜನ ಇಲ್ಲ. ಆದರೆ ಈ ಎಲ್ಲ ಸಂಸ್ಥಾನಗಳು, ಎಲ್ಲ ಸಾಮ್ರಾಜ್ಯಗಳು ಒಟ್ಟಾಗಿ ಒಂದಾಗಿದ್ದಾಗ ಮಾತ್ರ ನಾವು ಶತ್ರುವನ್ನು ಎದುರಿಸೋದಕ್ಕೆ ಸಾಧ್ಯ ಅಂಥೇಳಿ
ನಾವು ಈ ತಿಮಿಂಗಿಲಗಳ ಕಥೆಯನ್ನು ನೋಡ್ತೇವೆ. ಸಣ್ಣ ಸಣ್ಣ ಮೀನುಗಳೆಲ್ಲವೂ ಕೂಡ ತಿಮಿಂಗಿಲಗಳ ಆಕಾರದಲ್ಲಿ ಜೋಡಣೆಯಾಗಿ ಒಂದು ದೊಡ್ಡ ಮೀನಿನ ಸ್ವರೂಪಕ್ಕೆ ಬಂದಾಗ ದೊಡ್ಡ ಮೀನು ಕೂಡ ಅದನ್ನು ನೋಡಿ ಹೆದರ್ಕೊಂಡು ಓಡುತ್ತೆ. ಹಾಗೆ ನಾವು ಸಣ್ಣ ಸಣ್ಣ ರಾಜ್ಯಗಳು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಸಂಸ್ಥಾನ ಆಗಬೇಕು ಅನ್ನುವ ಕನಸನ್ನು ಕಟ್ಟಿ ಆ ಕನಸಿಗೆ ನೀರೇರೋದು. ಯಾಕಂದರೆ ಕನಸನ್ನು ಎಲ್ಲರೂ ಕಾಣ್ತಾರೆ, ಬೆಳಿಗ್ಗೆ ಕನಸು ಕಾಣ್ತೀವಿ, ಮಧ್ಯಾಹ್ನ ಮರೆತೋಗ್ಬಿಟ್ಟಿರ್ತೀವಿ. ಆ ಥರ ಅಲ್ಲ, ಆ ಕನಸನ್ನು ನಿರಂತರವಾಗಿ ಕಾಪಿಟ್ಟುಕೊಂಡು ಒಬ್ಬ ಹುಡುಗನನ್ನು, ತನ್ನ ಶಿಷ್ಯನನ್ನು ಅದಕ್ಕೆ ತಯಾರು ಮಾಡಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಆ ಸಾಮ್ರಾಜ್ಯದ ಮೂಲಕ ಮುಂದಿನ 150-200 ಮಾತ್ರ ಅಲ್ಲ, 1000 ವರ್ಷಗಳ ಕಾಲ ಬೇರೆ ಹೊರಗಿನ ಶತ್ರುಗಳು ಈ ದೇಶಕ್ಕೆ ಬರದೇ ಇರೋ ಹಾಗೆ ಮಾಡಿ ಒಂದು ದೊಡ್ಡ ಒಂದು ತಡೆಗೋಡೆಯಾಗಿ ನಿಂತಹ ಚಾಣಕ್ಯರು ಆ ಕಾರಣಕ್ಕೆ ನಮಗೆ ಮುಖ್ಯ ಆಗ್ತಾರೆ. ಅಂತಹ ಒಂದು ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಮತ್ತೆ ಚಾಣಕ್ಯನನ್ನು ನಮ್ಮ ಮನಸ್ಸಿಗೆ ಇಳಿಸಿಕೊಳ್ಳೋಣ. ಚಾಣಕ್ಯ ಯಾವತ್ತೂ ನಮ್ಮ ತಲೆಯಲ್ಲಿದ್ದಾನೆ. ಮತ್ತು ಇನ್ನೊಂದು ಕಾರಣ ನನಗೆ ಬಹಳ ಮುಖ್ಯ ಅಂತ ಅನಿಸೋದು, ಈ 3 ಕಾರಣಗಳ ಹೊರತಾಗಿ ಒಬ್ಬ ವ್ಯಕ್ತಿ ಬುದ್ಧಿಯ ಬಲದಿಂದ ಬದುಕಬಹುದು, ಬುದ್ಧಿಯ ಬಲದಿಂದ ಇಡೀ ಜಗತ್ತನ್ನು ಗೆಲ್ಲಬಹುದು. ಬುದ್ಧಿ ಒಂದಿದ್ದರೆ ಆತ ಎಂತಹ ದೊಡ್ಡ ಶತ್ರುವನ್ನು ಕೂಡ ನಾಶ ಮಾಡಬಲ್ಲ ಅಂತ ಹೇಳುವುದಕ್ಕೂ ಕೂಡ ಚಾಣಕ್ಯರೇ ಸಾಕ್ಷಿ. ಯಾಕಂದರೆ ಇವತ್ತು ನಾವು ಏನಾಗಿದೆ, ನಮ್ಮ ಇವತ್ತಿನ ಜಗತ್ತಿನಲ್ಲಿ ದುಡ್ಡು ಇದ್ದರೆ ಎಲ್ಲನೂ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೇವೆ. ದುಡ್ಡು ಇದ್ರೆ ಏನೂ ಆಗೋದಿಲ್ಲ. ಅಥವಾ ನನಗೆ ಜನಬಲ ಇದ್ದರೆ ಎಲ್ಲನೂ ಆಯಿತು ಅಂತ ಅಂದ್ಕೊಂಡಿರ್ತೇವೆ. ಜನಬಲ ಇರಬಹುದು, ನಾಳೆ ಎಲೆಕ್ಷನ್ ಸೋತು ಹೋದರೆ ಮನೇಲಿ ಒಬ್ಬರೇ ಇರಬೇಕಾಗತ್ತೆ. ಇವತ್ತು ಜೈಕಾರ ಹಾಕ್ತಾ ಇರುವವರು ನಾಳೆ ಸೋತು ಹೋಯ್ತು ಅಂತ ಹೇಳಿದರೆ, ಫಲಿತಾಂಶ ಇಲ್ಲ ಅಂತ ಹೇಳಿದರೆ ಅವನ ಮನೇಲಿ ಒಬ್ಬನೇ ಕೂತ್ಕೊಂಡು ಬ್ರೆಡ್ ಬಿಸ್ಕೆಟ್ ತಿನ್ನಬೇಕಾಗತ್ತೆ. ಹಾಗಾಗಿ ಜನಬಲ, ದುಡ್ಡಿನ ಬಲ ಇದು ಯಾವುದೂ ಕೂಡ ಇವತ್ತು ಬೆಳಿಗ್ಗೆ ಇರಬಹುದು, ಸಂಜೆ ಇರಲಿಕ್ಕಿಲ್ಲ. ಆದರೆ ಬುದ್ಧಿ ಅನ್ನೋದನ್ನು ಒಂದು ನಾವು ಗಟ್ಟಿಯಾಗಿ ನಂಬಿದರೆ ಎಂತಹ ದೊಡ್ಡ ಸಾಮ್ರಾಜ್ಯವನ್ನು ಮಣ್ಣು ಮುಕ್ಕಿಸಬಹುದು, ಎಂತಹ ದೊಡ್ಡ ಸಾಮ್ರಾಜ್ಯವನ್ನು ಮತ್ತೆ ಮರಳಿ ಕಟ್ಟಬಹುದು ಅನ್ನೋದಕ್ಕೆ ಚಾಣಕ್ಯ ದೊಡ್ಡ ಉದಾಹರಣೆ. ಹಾಗಾಗಿ ನಾವೆಲ್ಲರೂ ಬುದ್ಧಿಯನ್ನು ಯಾರು ನೆಚ್ಚಿಕೊಂಡು ಬದುಕ್ತಾನೋ ಅವನು ಬ್ರಾಹ್ಮಣ ಅಂತ ನನ್ನ ಅನಿಸಿಕೆ. ಹುಟ್ಟಿನಿಂದ ಬಂದವನು ಬ್ರಾಹ್ಮಣ ಅಲ್ಲ. ಹುಟ್ಟಿನಿಂದ ಎಷ್ಟೋ ಬ್ರಾಹ್ಮಣರ ಮನೆತನಗಳಲ್ಲಿ ಹುಟ್ಟಿದವರು ದಡ್ಡರಾಗಿರ್ತಾರೆ, ಅಥವಾ ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರೋರು ಇರ್ತಾರೆ, ಅಪ್ರಯೋಜಕರು ಇರ್ತಾರೆ, ಕಂಟಕರು ಇರ್ತಾರೆ, ಕುಲಕಂಟಕರು ಇರ್ತಾರೆ. ಹಾಗಾಗಿ ಜನಿವಾರ ಹಾಕ್ಕೊಂಡವನು, ನಾಮ ಹಾಕ್ಕೊಂಡವನು, ಭಸ್ಮ ಬಳ್ಕೊಂಡವನು ಅಥವಾ ಬ್ರಾಹ್ಮಣರ ಮನೇಲಿ ಹುಟ್ಟಿದವನು ಮಾತ್ರ ಬ್ರಾಹ್ಮಣ ಅಂತಲ್ಲ. ಬುದ್ಧಿಯನ್ನು ನೆಚ್ಚಿಕೊಂಡು ಯಾರು ಬದುಕುತ್ತಾನೋ, ಮತ್ತು ಅದು ಬುದ್ಧಿ ದುರ್ಬುದ್ಧಿ ಆಗಬಾರ್ದು. ಇನ್ನೊಬ್ಬನನ್ನು ಹಾಳು ಮಾಡಿ ನಾನು ಉದ್ಧಾರ ಆಗ್ತೇನೆ ಅಂತಲ್ಲ, ಇನ್ನೊಬ್ಬನನ್ನು ಬೆಳೆಸ್ತಾ ತಾನು ಉದ್ಧಾರ ಆಗ್ತೇನೆ. ನಾಶ, ಯಾಕಂದರೆ ಕೃಷ್ಣ ಏನನ್ನು ಹೇಳಿದ್ದಾನೋ, ಅಧರ್ಮವನ್ನು ನೀನು ಸಂಪೂರ್ಣವಾಗಿ ನಿವಾರಣೆ ಮಾಡಿದರೆ ಧರ್ಮ ಸ್ಥಾಪನೆ ಆಗುತ್ತೆ ಅನ್ನೋದನ್ನು ಕೃಷ್ಣ ಏನು ಹೇಳಿದ್ದಾನೋ ಅದನ್ನು ಮಾಡಿ ತೋರಿಸಿದವರು ಚಾಣಕ್ಯ. ಅಧರ್ಮದ ಸಾಮ್ರಾಜ್ಯವನ್ನು ನಾಶ ಮಾಡಿ, ಅದನ್ನು ಮೂಲೋತ್ಪಾಟನೆ ಮಾಡಿ, ಅದನ್ನು ಪೂರ್ತಿಯಾಗಿ ಕಿತ್ತು ತೆಗೆದು ಅಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂತಹ ಚಾಣಕ್ಯ ಬುದ್ಧಿಯ ಒಂದು ಶಕ್ತಿಯನ್ನು ನೆಚ್ಚಿಕೊಂಡು ಒಬ್ಬ ಮನುಷ್ಯ ಯಾವ ಎತ್ತರಕ್ಕೂ ಏರಬಹುದು ಅನ್ನೋದಕ್ಕೆ ದೊಡ್ಡ ಉದಾಹರಣೆ. ಅಂತಹ ಚಾಣಕ್ಯರನ್ನು ನಮ್ಮ ಮನಸ್ಸಿಗೆ ಇಳಿಸಿಕೊಳ್ಳುವುದಕ್ಕೆ ಸದ್ಯೋಜಾತರು ನಮಗೆ ಇವತ್ತು ಒಂದು ಪುಸ್ತಕವನ್ನು, ಒಂದು ಕೃತಿಯನ್ನು, ಅಕ್ಷರ ನಿಧಿಯನ್ನು ನಮಗೆ ಕೊಟ್ಟಿದ್ದಾರೆ. ಲಿಪಿ ಮತ್ತು ಅಕ್ಷರ ಎರಡೂ ಒಂದೇ ಅರ್ಥ. ಅದು ಅಕ್ಷರ ನಾಶ ಆಗದೇ ಇರುವಂಥದ್ದು. ಚಾಣಕ್ಯರು ನಮಗೆ ಇವತ್ತು ನೆನಪಾಗುವುದಕ್ಕೂ ಕೂಡ ಅಕ್ಷರವೇ ಕಾರಣ. ಯಾಕಂದರೆ ಎಷ್ಟೋ ಮಂದಿ ಅದರ ಮೇಲೆ ಕಥೆಗಳನ್ನು, ಕಾದಂಬರಿಗಳನ್ನು ಬರಿತಾ ಬಂದಿದ್ದಾರೆ. ಆ ಮೂಲಕ ಚಾಣಕ್ಯರನ್ನು ಜೀವಂತವಾಗಿಟ್ಟಿದ್ದಾರೆ. ಆ ಒಂದು ನದಿಯಲ್ಲಿ ನಮ್ಮದು ಒಂದು ಉಪನದಿ ಸೇರ್ತಾ ಆ ನದಿ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ, ಅಂತಹ ಇನ್ನಷ್ಟು ಕೃತಿಗಳನ್ನು ಸದ್ಯೋಜಾತರು ನಮಗೆ ಕೊಡಲಿ, ಅದನ್ನು ಓದುವ ಭಾಗ್ಯ ನಮಗೆ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೇಳಿದ ಎಲ್ಲ ಕಿವಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.